ಹ್ಞೂ. ಏನಮ್ಮ ನಿಂದು ಭಾಳ ಹೊತ್ತಾಯ್ತಂತೆ. ಕಣ್ಬುದ್ದಿ ಭಾಳ ಹೊತ್ತಾಯ್ತು ಬಂದು. ಇವರು ಅವರಿದ್ರು ಬತ್ತಾರೆ ಕುತ್ಕೊಂಡ್ರು, ಅದಕ್ಕೆ ಕುತ್ಕೊಂಡೆ. ಹ್ಞೂ. ಏನು ಏನು ಸಮಾಚಾರ? ನ್ಯಾಯ ಕೊಡ್ಬೇಕಾಗಿತ್ತು ಕಣ್ಬುದ್ದಿ, ಅದಕ್ಕೆ ಬಂದೀವ್ನಿ. ನ್ಯಾಯಕ್ಕೆ? ಇದೇನಿದು? ಓ, ಯಾರ ಮೇಲೆ ನ್ಯಾಯ ಕೊಡಬೇಕು? ಆ ನಮ್ಮ ಅಳಿ ಮೈನ ಮೇಲೆ ಬುದ್ಧಿ. ಯಾಕಮ್ಮ? ಏನು ಜಗಳವಾ? ಏನು ಅಡ್ಗಿಡ್ದು ಬಿಟ್ಟಿದ್ದಾನ? ಯಾಕೆ ಹೊಡ್ದನ್ ಬುದ್ಧಿ? ಹೊಡೆದು ಇಲ್ಲ ಏನೂ ಇಲ್ಲ ಬುದ್ಧಿ. ಹೇಳ್ತೀನಿ ಕೇಳ್ಕೊಳ್ಳಿ. ನಿಜಕ್ಕೂ ಬುದ್ಧಿ ಅವನಿಂದವ ನಮಗೆ ನೆಮ್ಮದಿ ಇರೋಕ್ಕಾಯ್ತಲ್ಲ ಬುದ್ಧಿ. ನನ್ನ ಮಗಳು ಸಾವಿತ್ರಮ್ಮ ಸೊಸೆ, ನನ್ನ ಮಗಳೇ ಕಿರಿ ಮಗಳು. ಹ್ಞೂ ಹ್ಞೂ ಕಣ್ ಹೇಳು. ಅವತ್ತು ನ್ಯಾಯಕ್ಕೆ ಬಂದಿತ್ತಿಲ್ವಾ? ಅವ ಅಮ್ಮನಿಗೆ ಹೊಡೆದ್ಬಿಟ್ಟು ನೀವು? ಹ್ಞೂ ಬುದ್ಧಿ. ನನ್ನ ಮಗಳು ಅಯ್ಯೋ ಏನು ಹೊಡ್ಯಕ್ಕೆ ಹೋಗಿದ್ಲ ಬುದ್ಧಿ, ಹೊಡ್ಯಕ್ಕೆ ಹೋಗಿದ್ಲ. ಬರೀ ಮುಟ್ಟಿದ್ದ ಅಷ್ಟೇ. ಅವ ಅಮ್ಮನಿಗೆ ಅವ ಅಮ್ಮನೆ ಒಂಚೂರು ಹಾಗೆ ಬಿದ್ದು ಬಿಡ್ತಂತೆ. ನನ್ನ ಮಗಳೇನು ಹೊಡ್ಯಕ್ಕೆ ಹೋಗಿತ್ತಿಲ್ಲ ಬುದ್ಧಿ. ಹ್ಞೂ, ಈಗ ಹೇಳೀಗ ಏನು ಸಮಾಚಾರ? ಅಯ್ಯೋ ಅದೇ ಬುದ್ಧಿ, ನಮ್ಮ ಅಣ್ಣನ ಮಗ ಅದೆಲ್ಲೋ ಹೊಂಟೋಗಿದ್ದ ತೃಪ್ತಿಗೆ. ಯಾವಾಗ ಆಗಲೆಯ ಅವನು ಹೋದ್ಮೇಲೆ ಅವ್ನು ಸತ್ತೋಗವನೆ ಹಂಗೆ ಹಿಂಗೆ ಅಂದ್ಕೊಂಡು ಅವನ್ನ ಶಾಸ್ತ್ರ ಪಾಸ್ತ್ರ ಕೇಳಿ ತಿಥಿಪತಿ ಮಾಡಿಬಿಟ್ರು ಬುದ್ಧಿ. ಸತ್ತೋಗನೆ ಅಂತಾನೆ, ಸತ್ಕೂಟ ಅಂತಾನೆ ತಿಳ್ಕೊಂಡಿದ್ದು, ಸತ್ತೋಗನೆ ಅಂತಾನೆ. ತಿಳ್ಕೊಂಡಾಗ ಏನಾಯಿತು, ಇಷ್ಟು ವರ್ಷ ಆದಮೇಲೆ ಇದ್ದಕ್ಕಿದ್ದಂಗೆ ಬಂದ ಬುದ್ಧಿ ಅವನು. ಬಂದಾದ್ಮೇಲೆ ಏನಾಯಿತು, ಈಗ ಅವನು ಇಷ್ಟು ವರ್ಷ ಆದರೂ ಮದುವೆ ಆಗಿಲ್ಲ. ನಮ್ಮ ಕೆಂಪಿಗಿಂತ ಒಂದು ವರ್ಷ ಹಿರಿಯನೆಯ, ಮದುವೆ ಆಗಿಲ್ಲ. ಈಗೇನಾಗದೆ, ಅವನು ನಮ್ಮ ಕಿರಿ ಮಗಳನ್ನ ಅಂದರೆ ಗಂಗೆಯ ಮದುವೆ ಮಾಡ್ಕೊತೀನಿ ಅಂತ ಅವ್ರ ಅವ್ವ ಅಪ್ಪನ ಕರ್ಕೊಬಂದು ಕೇಳ್ದ ಬುದ್ಧಿ. ಅದಕ್ಕೆ ನಾನು ಹೆಂಗೋ ಒಂದು ಹೆಣ್ಣು ಜನ್ಮ ಒಂದು ಒಳ್ಳೇದಾಗಲಿ, ನನ್ನ ಮಗಳ ಜೀವನ ಸರಿಯಾಗಲಿ. ನಾವು ಎಷ್ಟು ದಿಸ್ಕೊಂಡಿದ್ದೆವು, ನಾವು ಇದ್ದಾಗಲೇ ಒಂದು ಏಟ್ ಮಾಡಿದ್ರೆ ಸರಿ ಆಯ್ತದೆ, ನಿಮ್ಮದೇ ಕಣ್ಣಾರು ಮುಚ್ಕೋಬೋದು ಅಂತ ನಾವು ಬುದ್ಧಿ ತೀರ್ಮಾನ ತಗೊಂಡು ಬುದ್ಧಿ. ಸರಿ ಕಣಮ್ಮ. ಹತ್ತು ಕೂತ್ಕು ಏನು ಸಂಬಂಧ? ಈಗ ಯಾಕೆ ಕೇಳ್ತಿದ್ದೀವೆಲ್ಲನೂ? ಯಾರು ಮದುವೆ ಆಗ್ಬೇಡ ಅಂತ ಹೇಳಿದಾರ? ಅಯ್ಯೋ ಬುದ್ಧಿ, ಮದುವೆ ಆಗ್ಬೇಡ ಅಂತ ಯಾರೂ ಹೇಳಿಲ್ಲ ಬುದ್ಧಿ. ಇವನು ನಮ್ಮ ಮಳಿಮಯ ಇಲ್ವಾ ಸುಬ್ಬ, ಅವಂದೇ ಕಾಟ ಆಗೋದೇಕನ್ ಬುದ್ಧಿ. ಹೇಳ್ತೀನಿ ಬುದ್ಧಿ, ಗಂಡ ಸತ್ತ ಮೇಲೆ ಆ ಹೆಣ್ಣು ಕುಟ್ಟೆ ನಡ್ಕೋಬಾರ್ದು ರೀತಿ ಎಲ್ಲ ನಡ್ಕೊಂಡ. ನನ್ನ ಮಗಳೇನೋ ಒಳ್ಳೆ ಮಗಳಾಗಿರೋದಕ್ಕೆ ನನ್ನ ಕುಟಿಂಗೆಲ್ಲ ಆಡ್ತಾನೆ ಇದಕ್ಕೆ 2-3 ಸತಿ ಉಗ್ದಿ ಉಪ್ಪಾಕಿದೆ. ಹಿಡ್ಕೊಳಕ್ಕೆಲ್ಲ ಹೊಂಟೋಗಿದೆ. ಆಗ ಅವ್ರ ಅತ್ತೆ ಕಲ್ಸಿಕೊಂಡು ಅವಳು ಒಂದು ಸತಿ ಉಗ್ದಿದ್ಲು. ಎಲ್ಲ ಉಗ್ದಿ ಅವತ್ತಿಂದನೂ ನನ್ನ ಮಗಳ ಮೇಲೆ ಅವನಿಗೆ ಕಣ್ಣು ಬಿದ್ದುಬಿಟ್ಟದೆ ಬುದ್ಧಿ. ಸರಿಯಾ? ಈಗ ಯಾವಾಗ ನಮ್ಮ ಅಣ್ಣನ ಮಗನಿಗೆ ಮದುವೆ ಮಾಡ್ತೀನಿ ಅಂತ ನಾನು ಅಂದೆ, ಆ ವಿಷಯ ತಿಳ್ಕೊಂಡು ಬುದ್ಧಿ ಇವನು ಲೋಪ ನನ್ನ ಮಗ ಅವ್ರಿಗೆ ನಮ್ಮ ಅಣ್ಣಂಗೆ ಗೊತ್ತಿಗೆ ಫೋನ್ ಮಾಡಿ ಅವಳು ಸರಿ ಇಲ್ಲ, ಅವಳು ಅವ್ರ ಭಾವನೆ ಮಾಡ್ಕೊಂಡವಳೆ, ಬೇರೆಯವ್ರನ್ನಂಗೆ ಮಾಡಿರೋದು, ಸರಿ ಇಲ್ಲ ಅವಳು, ಹಂಗೆ ಹಿಂಗೆ ಅಂದ್ಬಿಟ್ಟು ಏನೇನೋ ಹೇಳ್ದಂಗೆ ಬುದ್ಧಿ. ಸರಿಯಾ ಬುದ್ಧಿ? ಇವೆಲ್ಲನೂ ಮಾಡ್ತಾವನಲ್ಲ ಇವನು, ಸರಿಯಾಗಿ ಹೇಳಿ ನೀವೇ. ಯಾರು ಸುಬ್ಬ ಫೋನ್ ಮಾಡಿ ಹೇಳಿರೋದ? ಹೆಂಗ್ ಗೊತ್ತಾಯ್ತು ನಿನಗೆ? ತಿಮ್ಮನ್ ಫೋನಿಂದ ಕರೀಬೇಕಾರೆ ಒಯ್ದನ್ನೇ. ನಾವು ಯಾವಾಗ ನಂಬರ ನಮ್ಮ ಅಣ್ಣನ ನಮ್ಮ ಅದಕ್ಕೇನುವೆ ಜಗಿಗಳು ಕತ್ಕೊಂಡವ್ರು ಅಂದ್ಬಿಟ್ಟು ಕೊಟ್ಟಿರ್ತೀರ. ನಾವು ಯಾವಾಗ ಚುಕಾಯಿಸಿ ಕೇಳ್ದೋ, ಇಲ್ಲ ನೀವೇ ಸುಳ್ಳು ಹೇಳ್ತಾ ಇದ್ದೀರಿ ನಂಬರ್ ಕೊಡಿ, ಇಲ್ಲ ಅಂದರೆ ನೀವು ಸುಳ್ಳು ಹೇಳ್ತೀರ ತಾನೇ, ನಿಮ್ಮ ನಂಬರ್ ಕೊಡೋಕ್ಕೇನು ಕೊಡಿ ಅಂತ ನಾವು ಯಾವಾಗ ಕೇಳ್ದೋ ನಂಬರ್ ಕೊಟ್ಟರು. ಫೋನ್ ಮಾಡಿದ್ಕೆ ಒಯ್ದ ಎತ್ಬಿಟ್ಟು ಹಂಗಂತು ಬುದ್ಧಿ. ಸುಬ್ಬಣ್ಣ ಮಾಡಿದ್ದು ನಾನಲ್ಲ ಕಣಮ್ಮ. ಈಗ ಒಂದು 3 ದಿವಸ ಫೋನ್ ಇಸ್ಕೊಂಡು ಹೋಗಿತ್ತು, ಯಾರಿಗೋ ಮಾಡಬೇಕು ಅಂದ್ಬಿಟ್ಟು ಆ ಕಡೆಗೆ ಹೋಗಿ ಮಾತಾಡ್ತು. ಎಲ್ಲ ಅಣ್ಣನೇ ಮಾಡಿರ್ಬೇಕನಮ್ಮ ಅಂತ ಒಯ್ದಂಗಂತು. ಅಲ್ಲಕ್ಕನ ಬುದ್ಧಿ, ಏನ್ಯಾಕರ್ ಬುದ್ಧಿ ಕಲ್ತಾರ ಬುದ್ಧಿ ಹೇಳಿ ನೀವೇ. ಚಂದವಾ? ನಾನೇನೋ ನನ್ನ ಮಗಳು ಕೊಟ್ಬಿಟ್ಟೀನಿ, ಅಯ್ಯೋ ಬಿಡತ್ತಾಗೆ ಬಿಡು, ನನ್ನ ಮಗಳನ್ನ ಕೊಟ್ಬಿಟ್ಟು ಇವತ್ತು ನಾವು ಹೆಣ್ಣವರಾಗಿ ನಾವೇ ತಲೆ ತಗ್ಸದ ಸೋಲದ ಅಂದ್ಕೊಂಡು ಉದ್ದಿಕ್ಕೂ ಸೋತ್ಕೊ ಬಂದು ಆ ಊರ್ಮಿಳಿನ ಮಾಡ್ಕೊಂಡು ಅವಳಿರೋ ಗಂಟ ಅವಳು ನನ್ನ ಮಗಳು ನೆಮ್ಮದಿ ಕೊಡ್ನಿಲ್ಲ. ಮಕ್ಕಳಿಗೆ ಒಂದು ಏನು ತಂದಾಗ್ತಿದ್ದಿಲ್ಲ ಬಂದಾಗ್ತಿದ್ದಿಲ್ಲ. ನನ್ನ ಮಗಳು ಕೂಲಿ ನಾಲಿ ಮಾಡ್ಕೊಂಡು ಇವತ್ತು 4 ಅಕ್ಷರ ಕಲ್ಸಿರೋಕ್ಕೆ ಆ ಮಕ್ಕಳು 4 ಬದುಕ್ತವೆ. ಬದುಕಲಿ ನನ್ನ ಮಕ್ಕಳು, ಬೇಡ ಅನ್ನಕ್ಕಿಲ್ಲ ಕಣ್ಬುದ್ಧಿ. ಇವನು ಈ ಅನ್ಯಕರ ಬುದ್ಧಿ ಕಲಿಬೋದ ಬುದ್ಧಿ ಹೇಳಿ ನೀವೇ. ಇವತ್ತು ಹಿಂಗೆ ಹೇಳಿರೋನು ನಾಳೆ ದಿವ್ಸಕ್ಕೆ ಮದುವೆ ಆದಮೇಲೆ ಏನಾರು ಹೇಳ್ತಾನಪ್ಪ, ಆಗ ಅವರಿಬ್ರು ಮಧ್ಯದಲ್ಲಿ ಜಗಳ ಬರಲ ಬುದ್ಧಿ. ಈ ಬುದ್ಧಿ ಕಲ್ತಾನಲ್ಲ. ಓ, ಅವ್ರ ಮನೆಗೆ ಒಪ್ಪಿಸ್ತಮ್ಮ? ಒಪ್ಪಿಸ್ತೇಕನ್ ಬುದ್ಧಿ. ಒಪ್ಪಿಸಿದ್ಲ ಅವ್ರ ಅವ್ವ ಒಪ್ಪಟ್ಟಾಳ, ಅವ್ರಿಗೂ ಒಪ್ಪಿಟ್ಟಾಳ ಬುದ್ಧಿ. ನನ್ನ ಮಗ ಹಂಗೆ ಮಾಡಿಲ್ಲ, ನನ್ನ ಮಗ ಹಂಗೆ ಬಿಟ್ಟಿಲ್ಲ ಅಂದ್ಕೊಂಡು ಮಗನ ಕಡೆಗೆ ಹೇಳೋದು. ಅದಕ್ಕೆ ಅಪ್ಪಂತರು ಊರಿಗೆ ದೊಡ್ಡವರು ನೀವು, ನಿಮಗೆ ಗೊತ್ತಿರ್ತದೆ ಊರು ತಂಡೆ ಇದ್ದಂಗೆ. ನಿಮ್ಮ ಕುಟ್ಟಿ ಹೇಳ್ಕೊಂಡ್ರೆ ಏನಾರು ಕರ್ಸ್ಬಿಟ್ಟು ಅವನಿಗೆ ಇನ್ನೊಂದು ಸತಿ ಈ ಥರ ಮಾಡಂಗಿಲ್ಲ ಅಂದ್ಬಿಟ್ಟು ಒಂಚೂರು ತಿಳುವಳಿಕೆ ಹೇಳಿ ಬುದ್ಧಿ. ಅಲ್ಲ ಕಣಮ್ಮ, ಅವನೇ ಮಾಡೋನೇನತ್ ಸಾಕ್ಷಿ ಏನು? ಈಗ ಎಲ್ಲಿದ್ದಾನೋ? ವಾತಾರಿಂದ ಮನೆಗೆ ಬಂದಿಲ್ಲ ಕಣ್ಬುದ್ಧಿ, ವಾತಾರಿಂದ ಮನೆಗೆ ಬಂದಿಲ್ಲ. ಅದೆಲ್ಲಿ ಹೋಗಿದಾನೋ, ಯಾತಕ್ಕೆ ಹೋಗಿದಾನೋ ಒಂದು ಗೊತ್ತಾಯ್ತಿಲ್ಲ, ಮನೆಗೆ ಬಂದಿಲ್ಲ. ಎಲ್ಲ ಗೊತ್ತಾಗ್ಬಿಟ್ಟಿರ್ಬೇಕು, ಎಲ್ಲೋ ಉತ್ಕೊಬಿಟ್ಟಾನೆ. ಹಿಂಗ ಬುದ್ಧಿ ಹೊಲ ಬೇಲಿನೇ ಇದ್ದು ಹೊಲ ಮೇದಂಗೆ
ಈ ಬುದ್ಧಿಯ ಕಲಿಬೋದಾ ಅವ ಇದು ನಂಬರ್ನ ಇಸ್ಕೊಬಂದೀನಿ ನೀವು ನಂಬಕ್ಕೆಲ್ಲ ಅಂದ್ಬಿಟ್ಟು ಬೇಕಾದ್ರೆ ಫೋನ್ ಮಾಡಿ ಕೊಡ್ತೀನಿ ಮಾತಾಡಿ ನೀವು ಮಾಡಿಲಿ ಮಾತಾಡ್ತೀನಿ ಇದನ್ ಜೊತೆ. ಲೋ ತಿಮ್ಮ, ನಾನು ಕಲ ಪಟೇಲಪ್ಪ. ಏನ್ಲ ಇದು? ಏನೋ ಅವ ಅಮ್ಮವ್ರಿಗೆ ಫೋನ್ ಮಾಡ್ಬಿಟ್ಟು ಏನೇನೋ ಮಾತಾಡಿದೀಯಂತೆ. ಅಯ್ಯೋ ಪಟೇಲಪ್ಪರೇ, ನಾನಲ್ಲ ಸುಬ್ಬಪ್ಪ ಇಸ್ಕೊಂಡಿತ್ತು ಫೋನ್ ಅವತ್ತು. ಇವಾಗ 4 ದಿವಸದಲ್ಲಿ ಇಸ್ಕೊಂಡು ನನ್ನ ಫೋನ್ ಹೋಯ್ತೆಲ್ಲ ಕೊಡ್ಲ ಇಲ್ಲಿ ಮಾಡ್ಬೇಕು ಅಂದ್ಬಿಟ್ಟು ಇಸ್ಕೊಂಡು ಅತ್ತಾಗೋಯ್ತು. ನನಗೇನು ಗೊತ್ತು ಹಿಂಗೆ ಮಾಡ್ತೇವೆ ಅಂದ್ಬಿಟ್ಟು. ಅವನೇ ಮಾಡಿದ್ದು? ಉಂಕನ್ ಬುದ್ಧಿ ಅವರೇ ಮಾಡಿದ್ದು, ನಾನೇ ಸುಳ್ಳೇನೇ. ಸರಿ ಆಯ್ತು ಬಿಡು. ಸರಿ ಸರಿ. ಕೇಳಿಸ್ಕೊಂಡ್ರ ಬುದ್ಧಿ? ನಮಗೇನು ಹೊಟ್ಟೋರ್ದ ಬುದ್ಧಿ ಇಲ್ದವ್ದು ಹೇಳಕ್ಕೆ. ಇವತ್ತು ಇವಳು ಬೇರೆ ಅಲ್ಲ, ನನ್ನ ಮಾವಳು ಬೇರೆ ಅಲ್ಲ. ಇವನು ಈ ಬುದ್ಧಿ ಕಲ್ತವನಲ್ಲ, ಸರಿಯಾ ಬುದ್ಧಿ ಹೇಳಿ ನೀವೇ. ಆಯಿತು, ಅದೇನು ಕರೆಸ್ತೀನಿ ಹೋಗಮ್ಮ, ಕರೆಸಿ ಮಾತಾಡ್ತೀನಿ. ಸುಮ್ಮನೆ ರಗಳೆ ರಾಮಾಯಣ ಮಾಡ್ಕೋಬೇಡ. ಇವು ಈಗ ಹಂಗಂದ್ರು ಹಿಂಗಂದ್ರು ಅಂತ ನಿನ್ನ ಮಗಳಿಗೂ ಒಂದು ಮಾತು ಅನ್ನೋದು ಬೇಡ. ಅವನು ಅದೇನು ನಾನು ಕರೆಸ್ಬಿಟ್ಟು ನಾನು ಮಾತಾಡ್ತೀನಿ. ಅವ್ನ ಸುದ್ದಿಗೆ ಹೋಗ್ಬೇಡ ಅಂತ ಹೇಳ್ತೀನಿ. ಹೋಗು, ಸುಮ್ಮನೆ ರಗಳೆ ರಾಮಾಯಣ ಮಾಡ್ಕೋಬೇಡ. ಅದಕ್ಕೆ ಅಲ್ವ ಬುದ್ಧಿ ನಾನೇ, ಅದಕ್ಕೆ ನನ್ನ ಮಗಳು ಕೂತ್ಬಿಟ್ಟಿವ್ನಿ. ಇವತ್ತು ಅವಳು ಮನಸ್ಸಿಗೆ ನೋವು ಬೇಡದು, ನಾನೇನು ಮಾಡಿದ್ರು ಅವಳಿಗೆ ನೋವು ಆಯ್ತದೆ. ಇವ್ರಿಗೆ ಬೊಯ್ಯೋದು ಆಡೋದು ಎಕ್ಕಡದಲ್ಲಿ ಹೊಡೆದ್ಬಿಡ್ತೀನಿ, ನಾನು ಬರ್ಲು ಕಿತ್ತೋಂಗೆ ಹೊಡೆದ್ಬಿಡ್ತೀನಿ. ಹೊಡೆಯೋದೇನು ಹೆಚ್ಚು ಕಟ್ಲೆ ಅಲ್ಲ ಬುದ್ಧಿ. ನನ್ನ ಮಗಳು ಕೂರ್ತಾಳೆ, ನನ್ನ ಮಗಳಿಗೆ ನೋವು ಆಯ್ತದೆ ಅನ್ಕೊಂಡು ನಾನು ಬಾಯಿ ಮುಚ್ಕೊಂಡು ಸುಮ್ಮನಿರೋದು ಕಣ್ಬುದ್ಧಿ. ಇಷ್ಟೊಂದು ವಿಪರೀತ ಮಾಡ್ಕೊಳ್ಳಿ ನಾನಿದ್ರೆ ಇವನು ಈ ಥರ ಫೋನ್ಗೇನು ಮಾಡ್ಲಿಲ್ಲ ಅಂದರೆ ನಾನು ಬತ್ತಿತ್ತಿಲ್ಲ ಕಣ್ಬುದ್ಧಿ. ಈಗ ಹೇಳಿರೋ ಸರಿ ಆಯ್ತಲ್ಲ, ಮದುವೆ ಆದ್ಮೇಲೆ ಏನಾದ್ರು ಹೇಳಿದ್ರೆ ಇಲ್ದವ್ದೇನೋ ಸೇರಿಸಿ ಹೇಳಿದ್ರೆ ಏನು ಕತೆ ಬುದ್ಧಿ ಹೇಳಿ ನೀವೇ. ನಾಳೆ ದಿವಸಕ್ಕೆ ಅವಳು ಭಾಳ ಉಳ್ದದ, ಹೇಳಿ ನೀವೇ. ಆಯಿತು, ಅದೇನು ಹೋಗಮ್ಮ, ಕರೆಸಿ ಮಾತಾಡೋಕ್ಕಾಯ್ತದೆ, ತಲೆಗೆಡ್ಸ್ಕೊಬೇಡ. ಹೋಗು, ನಾನು ಹೇಳ್ತೀನಿ. ಹೋಗು, ನಿನ್ನ ಬೀಗ್ತಿರ್ಗೆ ಒಪ್ಸು, ಗೋವಿಂದನಿಗೆ ಮಾದೇವನಿಗೆ ಒಪ್ಸುವೆ. ಅವರು ಇನ್ನೂ ಅಂಗಡಿಯಿಂದ ಬಂದಿಲ್ಲ, ಒಪ್ಪಿಸ್ತೀನಿ ಅವ್ರಿಗೂ. ನಮ್ಮ ಮಾದೇವನಿಗೆ ಒಪ್ಪಿಸ್ತೀನಿ, ಗೋವಿಂದನಿಗೆ ಒಪ್ಪಿಸ್ತೀನಿ. ಒಪ್ಪಿಸ್ಬಿಟ್ಟು ಈ ಬುದ್ಧಿ ಕಲ್ತಾನೆ ನಿಮ್ಮ ಅಪ್ಪ ಸರಿಯಪ್ಪ ಹೊಸ ಹದ್ದು ಬಸ್ತಾರೆ ಇಟ್ಕೊಳ್ಳಿ ಅಂತ ಹೋಗಿದ್ಬಿಟ್ಟು ಹೋಯ್ತೀನಿ ಕಣ್ಬುದ್ಧಿ. ಅವೇನು ಒಂದೇ ಅದೇ ಅಲ್ಲಿ ಅಲ್ಲ ಕಣಮ್ಮ, ಪಾಪ ಅಮ್ಮ ಸಾವಿತ್ರಮ್ಮನ ಹೊಟ್ಟೋಯ್ತದೆ. ಯಾಕೆ ಹೊಡಿಯಕ್ಕೆ ಹೋದ್ರು ನಿನ್ನ ಮಗಳು? ಚಾ ಇರ್ಬೇಕು ತಾನೆ, ಇವೆಲ್ಲ ಚಂದವಾ? ಅಯ್ಯೋ ಅದೇನು ಕಾಚಾರ್ಗು ಕಾಣೆ ಕಣ್ಬುದ್ಧಿ. ಅವಳಿಗೆ ಒಳದಿದ್ದು ಗೊತ್ತಿಲ್ವಂತೆ, ಏನು ಗೊತ್ತಿಲ್ಲ, ನೆನಪೇ ಇಲ್ವಂತೆ ಕಣ್ಬುದ್ಧಿ. ನನಗೆ ನೆನಪೇ ಇಲ್ಲ ಕಣವ, ಅದೇನಾಯ್ತೋ ಏನೋ ಅನ್ಕೊಂಡಂಗೆ ಹಂಗೆ ಅಂತಿದ್ಲು ಬುದ್ಧಿ. ಯಾಕಮ್ಮ ನೆನಪಿರಕ್ಕಿಲ್ಲ? ನಾವು ಏನು ಮಾಡ್ತೀವಿ ಈಗ ನಿನ್ನ ಕೊಟ್ಟು ಮಾತಾಡಿದ್ದು ನನಗೆ ನೆನಪಿರಕ್ಕಿಲ್ಲ ಅಂದ್ರೆ ಹೆಂಗೆ ಅರ್ಥ? ಅವೆಲ್ಲವ ಹೇಳಕ್ಕೆ ಕೇಳಕ್ಕೆ ಚಂದ ಕಣಮ್ಮ. ಪಾಪ ಅವಮ್ಮನ ಏನಾರೇ ಅಲ್ಲಿ ಅವಳು ಈ ಮದುವೆ ಆಗಲಿ ಬೇಡ ಅನ್ನಕ್ಕಿಲ್ಲ. ಅವಮ್ಮ ಒಳ್ಳೆ ಮನಸ್ಸೆ, ನಾವು ಆ ಕಾಲದಿಂದ ನೋಡ್ತೇವೆ. ವಯಸ್ಸಾದವ್ರಿಗೆ ಹೆಂಗೆ ಹೊಟ್ಟೆ ಉರಿಸ್ಬಾರ್ದು. ಅಯ್ಯೋ ನಾವು ಹಂಗಂದನ ಬುದ್ಧಿ, ನನಗಂದನ ಹೇಳಿ ನನಗೂ ವಯಸ್ಸಾದವ್ರು. ಈಗ ನಮಗೆ ನಾವು ಹೆಂಗೆ ಆಸೆ ಮಾಡ್ತೀವಿ, ಈಗ ನಮ್ಮ ಮಗ ಸೊಸೆ ನಾವು ನೋಡ್ಕೋಬೇಕು ಅಂತ ಆಸೆ ಮಾಡ್ತೀವಿ, ಹಂಗೆ ಅಲ್ವಾ? ನಾವು ಅವೆಲ್ಲ ತಪ್ಪು ಅನ್ನೋಕ್ಕಿಲ್ಲ ಬುದ್ಧಿ. ನಾನು ಹಂಗಂದೆ, ಯಾಕವ ಹಂಗೆ ಇದು ಮಾಡಕ್ಕೆ ಹೋಗಿದ್ದೆ ನೀನು ಅಂತವ. ನನಗೆ ಯಾಕೋ ಆಮೇಲೆ ಕಣವ ನನಗೆ ಗೊತ್ತೇ ಆಗಲಿಲ್ಲ ಅಂತ ಅಂತಾಳೆ ಬುದ್ಧಿ. ಈಗ ಆಯಿತು, ಕೊಲ್ದೋಯ್ತೀನಿ, ಏನು ಮಾಡೋಕ್ಕದದು. ಈಗ ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಆಯ್ಕಿಲ್ಲ ಬುದ್ಧಿ. ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ಇದೊಂದು ಚೂರು ನೋಡಿ ಬುದ್ಧಿ, ಕರ್ಸ್ಬಿಟ್ಟು ಅವನ್ನ ಯಾವಾಗ ಇರಕ್ಕೆ ಹೇಳಿ ಬುದ್ಧಿ. ಆಯಿತು, ಅದೇ ನಾನು ಹೇಳ್ತೀನಿ. ಹೋಗು, ನಿನ್ನ ತಲೆಗೆಡ್ಸ್ಕೊಬೇಡ. ಸರಿ ಕಣ್ ಬುದ್ಧಿ, ಆಯಿತು. ಇನ್ನೇನಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಅದಕ್ಕೆ ಪಟೇಲಪ್ಪನಿಗೆ ಒಪ್ಸ್ಬಿಟ್ಟು ಹೋಗೋದ ಅನ್ಕೊಂಡಂಗೆ ಬಂದೆ, ಸರಿ ಅಲ್ವಾ? ಮತ್ತೆ ಏನದು ಇವನು ಆಡ್ದಂಗೆ ಕುತ್ಕೊಳ್ಳಿ ಅಂದರೆ ನಾಳೆ ದಿವಸಕ್ಕೆ ಮದುವೆ ಆದಮೇಲೆ ಇನ್ನೊಂದು ಹೇಳ್ತಾನಪ್ಪ, ಸುಮ್ಮನೆ ಬಿಟ್ರೆ. ಅದಕ್ಕೆ ಪಟೇಲಪ್ಪನಿಗೆ ಒಪ್ಸ್ಬಿಟ್ಟು ಅವನ ಕೈಲಿ ಪಟೇಲಪ್ಪ ಕೈಲಿ ಒಂದು ಬುದ್ಧಿ ಹೇಳ್ಸಿದ್ರೆ ನೋಡೋದ ಇನ್ಮೇಲಾದ್ರು ಬದಲಾಗನೆ ಹೆಂಗೆ ಅಂತ. ಸರಿ ಕಣಪ್ಪ, ಬರೋಣ. ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.